ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲೇಷಿಯಾ ಸೀರೀಸ್. ಇದು ಎಪಿಸೋಡ್ 2. ಎಪಿಸೋಡ್ 1ನಲ್ಲಿ ಫ್ಲೈಟ್ ಜರ್ನಿ ಇತ್ತು, ಬ್ಯಾಂಗ್ಳೂರು ಟು ಕೌಲಾಲಂಪುರ್. ಏರ್ ಏಷ್ಯಾ ಫ್ಲೈಟ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ. ಸೊ ಇದು ಎಪಿಸೋಡ್ 2 ಆಗಿರುತ್ತೆ. ಫಸ್ಟ್ ಎಪಿಸೋಡ್ ಯಾರು ಮಿಸ್ ಮಾಡಿದ್ದೀರಾ ಖಂಡಿತವಾಗ್ಲೂ ನೋಡಿ. ಏರ್ಪೋರ್ಟಿಂದ ನಾವು ಹೋಟೆಲ್ಗೆ ಬಂದು ಲಾಬಿಯಲ್ಲಿ ನಮ್ಮ ಲಗೇಜನ್ನು ಇಟ್ಟು ಅಲ್ಲಿಂದ ನಾವು ನೇರವಾಗಿ ಖುಮ್ ಯಾಮ್ ಥಾಂಗ್ ಈ ಒಂದು ಚೈನೀಸ್ ಬುದ್ಧಿಸ್ಟ್ ಟೆಂಪಲ್ಗೆ ಬರ್ತೀವಿ. ಇದು ನಮ್ಮ ಹೋಟೆಲ್ 99 ಚೈನಾ ಟೌನಿಂದ ಜಸ್ಟ್ 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಕ್ಯಾಬನ್ನು ಬುಕ್ ಮಾಡಿಕೊಂಡು ಜಸ್ಟ್ 9 ರಿಂಗೇಟ್ಸ್ ಆಯಿತು. ಇಲ್ಲಿಗೆ ಬಂದ್ವಿ. ಇದು ಪೆಟ್ರೋನಾಸ್ ಟ್ವಿನ್ ಟವರಿಂದ ಜಸ್ಟ್ 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಫಸ್ಟ್ ಸೈಟ್ ಸೀಯಿಂಗ್ ವಿಸಿಟ್ ಕೌಲಾಲಂಪುರಲ್ಲೇ ಇದಾಗಿರುತ್ತೆ. ಸೊ ಈ ಒಂದು ಚೈನೀಸ್ ಟೆಂಪಲ್ ಹೇಗಿದೆ, ಒಂದು ಚಿಕ್ಕದಾಗಿ ವ್ಯೂ ನಿಮಗೋಸ್ಕರ. ಇದೊಂದು ಟ್ರೆಡಿಷನಲ್ ಚೈನೀಸ್ ಟೆಂಪಲ್ ವಿತ್ ಆರ್ನೇಟ್ ಕರ್ವ್ಡ್ ರೂಫ್ಸ್ ಆ್ಯಂಡ್ ಡೀಟೈಲ್ಡ್ ವುಡ್ ಆ್ಯಂಡ್ ಸ್ಟೋನ್ ಕಾರ್ವಿಂಗ್ಸ್. ಆರ್ಕಿಟೆಕ್ಚರ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಗಾಡೆಸ್ ಆಫ್ ಮರ್ಸಿ, ಸ್ಟ್ರೈಕಿಂಗ್ ಗೋಲ್ಡನ್ 1000 ಹ್ಯಾಂಡ್ಸ್ ಆ್ಯಂಡ್ ಐಸ್ ಅಂತ ಹೇಳ್ಬೋದು. ಈ ಟೆಂಪಲ್ ಬ್ಯಾಕ್ ಸೈಡೇ ಒಂದು ಚೈನೀಸ್ ವೆಜಿಟೇರಿಯನ್ ಹೋಟೆಲ್ ಅಥವಾ ಕ್ಯಾಂಟೀನ್ ಸಹ ಇದೆ. ಇದಾದಮೇಲೆ ಅಲ್ಲಿಗೂ ಸಹ ಹೋಗಿ ನಾವು ಒಂದು ಬ್ರಂಚನ್ನು ತಿಂದು ಬಂದ್ವಿ. ಆ ಒಂದು ವಿಡಿಯೋಸು ಕ್ಲಿಪ್ಪಿಂಗ್ಸು ಸಹ ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಓಲ್ಡ್ ಚೈನೀಸ್ ಬುದ್ಧಿಸ್ಟ್ ಟೆಂಪಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಟೆಂಪಲ್ ಟೈಮಿಂಗ್ಸ್ ಮಾರ್ನಿಂಗ್ 7 to 3 PM ವರೆಗೂ ಇರುತ್ತೆ. ಇದು ನಿಮಗೆ ಜಸ್ಟ್ 700 ಮೀಟರ್ಸ್ ದೂರದಲ್ಲಿ ಬರುತ್ತೆ. ಪೆಟ್ರೋನಾಸ್ ಟ್ವಿನ್ ಟವರ್ಸಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಟೆಂಪಲ್ ಲೆಫ್ಟ್ ಸೈಡ್ಗೆ ಬಂದು ಬ್ಯಾಕ್ ಸೈಡ್ ಹೋದರೆ ನಿಮಗೆ ಚೈನೀಸ್ ವೆಜಿಟೇರಿಯನ್ ಮೀಲ್ ರೆಸ್ಟೋರೆಂಟ್ ಅಥವಾ ಕ್ಯಾಂಟೀನ್ ಅನ್ನೋದು ಸಿಗುತ್ತೆ. ಇಲ್ಲಿ ನಿಮಗೆ ಬಜೆಟ್ ಪ್ರೈಸಸಲ್ಲಿ ಒಳ್ಳೆ ವೆಜಿಟೇರಿಯನ್ ಫುಡ್ ಅನ್ನೋದು ಮಾರ್ನಿಂಗ್ 10:30 ಆಫ್ಟರ್ನೂನ್ 2:30ವರೆಗೂ ಇರುತ್ತೆ. ನಾವು ಅರೌಂಡ್ 10:30 ಅಷ್ಟೊತ್ತಿಗೆ ಇಲ್ಲಿಗೆ ಹೋದ್ವಿ. ಆಲ್ರೆಡಿ ಫುಡ್ ರೆಡಿಯಾಗಿತ್ತು. ಹೇಗಿದ್ದರೂ ಮಾರ್ನಿಂಗ್ ನಾವು ಫ್ಲೈಟಿಂದ ಡೈರೆಕ್ಟಾಗಿ ಹೋಟೆಲ್ಗೆ ಹೋಗಿ ಯಾವುದೇ ಒಂದು ಬ್ರೇಕ್ಫಾಸ್ಟನ್ನು ಮಾಡಿರಲಿಲ್ಲ. ಡೈರೆಕ್ಟ್ ಇಲ್ಲಿಗೆ ಬಂದು ನಮ್ಮ ಬ್ರೇಕ್ಫಾಸ್ಟ್ ಅಥವಾ ಬ್ರಂಚನ್ನು ಇಲ್ಲೇ ಮುಗಿಸಿದ್ವಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಬಫೆಟ್ ಸಿಸ್ಟಮ್ ಇರುತ್ತೆ. ಪ್ಯೂರ್ ವೆಜಿಟೇರಿಯನ್ ಜೈನ್ ಫುಡ್ ವಿತೌಟ್ ಆನಿಯನ್ ಆ್ಯಂಡ್ ಗಾರ್ಲಿಕ್. ಇಲ್ಲಿ ನಿಮಗೆ ಚೈನೀಸ್ ಸ್ಟೈಲಲ್ಲಿ ಒಂದು ವೆಜಿಟೇರಿಯನ್ ಮೀಲ್ ಸಿಗುತ್ತೆ. ವೆರೈಟೀಸ್ ಆಫ್ ಸಲಾಡ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಕರೀಸ್ ಅಥವಾ ವೆಜಿಟೇಬಲ್ ಸಲಾಡ್ಸ್ ಆಗಿರ್ಬೋದು, ವೆರೈಟೀಸ್ ಆಫ್ ಐಟಮ್ಸ್ ಎಲ್ಲ ವೆಜಿಟೇರಿಯನ್ನೇ. ನೋಡೋದಕ್ಕೆ ನಿಮಗೆ ತುಂಬ ಸ್ಪೈಸಿಯಾಗಿರುತ್ತೆ. ತುಂಬ ವೆರೈಟೀಸ್ ಇದೆ. ನೂಡಲ್ಸಲ್ಲೇ ಒಂದಷ್ಟು ವೆರೈಟೀಸ್ ಇದೆ. ಬಟ್ ಎಲ್ಲ ವೆಜಿಟೇರಿಯನ್, ನೋ ವರೀಸ್, ಎಲ್ಲರೂ ಇದನ್ನು ಈಸಿಯಾಗಿ ತಿನ್ಬೋದು. ಇದೆಲ್ಲ ಫಾರ್ಮಲ್ಲಿ ಬೆಳೆದಿರುವಂಥ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್, ಹರ್ಬ್ಸಿಂದ ಮಾಡಿರುವಂಥ ಪ್ಯೂರ್ ವೆಜಿಟೇರಿಯನ್ ಚೈನೀಸ್ ಮೀಲ್ ಅಂತ ಹೇಳ್ಬೋದು. ಇಲ್ಲಿ ನಾವು ಕೆಲವೊಂದು ಐಟಮ್ಸನ್ನು ಟ್ರೈ ಮಾಡಿದ್ವಿ. ಇಲ್ಲಿ ಬಫೆಟ್ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ಕೆಲವು ಪ್ಲೇಟ್ಸನ್ನು ಕೊಟ್ಟಿರ್ತಾರೆ. ಆ ಪ್ಲೇಟ್ಸನ್ನು ತೊಗೊಂಡು ನಿಮಗೆ ಯಾವ ಡಿಶ್ ಬೇಕೋ ಅದನ್ನು ನಿಮ್ಮ ಪ್ಲೇಟಲ್ಲಿ ಹಾಕ್ಕೊಂಡು ಹೋಗಿ ಅಲ್ಲಿ ಒಂದು ಕೌಂಟರಲ್ಲಿ ಕೂತಿರ್ತಾರೆ. ಆ ಪ್ಲೇಟನ್ನು ತೋರಿಸಿದ್ರೆ ಅವರು ಅದಕ್ಕೆ ಬಿಲ್ಲನ್ನು ಹಾಕ್ತಾರೆ. ನೀವು ಅಲ್ಲಿ ಪೇ ಮಾಡಿ ನಂತರ ಬಂದು ಟೇಬಲಲ್ಲಿ ಕೂತ್ಕೊಂಡು ತಿನ್ನಬೇಕು. ಆ ಸಿಸ್ಟಮ್ ಇಲ್ಲಿ ಇರುತ್ತೆ. ಸೊ ನಿಮಗೆ ಯಾವ ಡಿಶ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಹೋಗಿ ಬಿಲ್ ಮಾಡಿಸ್ಕೊಂಡು ಪೇ ಮಾಡಿ ನಂತರ ಇಲ್ಲಿ ಫುಡ್ಡನ್ನು ನೀವು ತಿನ್ನಬೇಕಾಗುತ್ತೆ. ಸಿಸ್ಟಮ್ ತುಂಬ ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾರ್ಸಲೇ ಜಾಸ್ತಿ ತೊಗೊಂಡು ಹೋಗ್ತಾಯಿದ್ರು. ಲೋಕಲೈಟ್ಸ್ ತುಂಬಾ ಬರ್ತಾಯಿದ್ರು. ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ವೆಜ್ ಮೀಲ್ಸ್ ಆದ್ದರಿಂದ ಇಲ್ಲಿ ಎಲ್ಲ ಕ್ಯಾಟಗರಿ ಪೀಪಲ್ಲು ಸಹ ಇಲ್ಲಿ ಬಂದು ಫುಡ್ಡನ್ನು ಎಂಜಾಯ್ ಮಾಡ್ತಾಯಿದ್ರು. ನಾವು 10:30ಗೆ ಹೋಗಿದ್ದರಿಂದ ಆಗಷ್ಟೇ ಸ್ಟಾರ್ಟ್ ಆಗಿತ್ತು. ನಂತರ ನೀವು 1 o'clock ಮೇಲೆ ಹೋದರೆ ಸಿಕ್ಕಾಪಟ್ಟೆ ಕ್ರೌಡ್ ಆಗೋಗುತ್ತೆ, ಕ್ಯೂ ಆಗೋಗುತ್ತೆ. ನೀವು ಕೌಂಟರ್ ಹತ್ರ ಹೋಗಿ ನಿಂತ್ಕೊಂಡ್ರೆ ವೆಜ್ ಆರ್ಗ್ಯಾನಿಕ್ ಮೀಲ್ಸ್ ಇಷ್ಟಪಡುವಂಥವರು ಇಲ್ಲಿಗೆ ಒಂದು ವಿಸಿಟನ್ನು ಕೊಡ್ಬೋದು. ಚೈನೀಸ್ ಟೆಂಪಲನ್ನು ನೋಡಿ ನಂತರ ಬ್ಯಾಕ್ ಸೈಡ್ ಇರುವಂಥ ಈ ಒಂದು ಚೈನೀಸ್ ವೆಜಿಟೇರಿಯನ್ ಕ್ಯಾಂಟೀನ್ಗೂ ನೀವು ವಿಸಿಟ್ ಮಾಡ್ಬೋದು. ಇಲ್ಲಿನ ಟೈಮಿಂಗ್ಸ್ ಮಾರ್ನಿಂಗ್ 11 to 2:30 ಮಾತ್ರ ಇರುತ್ತೆ. ಸೊ ನಾವು ವೆಡ್ನೆಸ್ಡೇ ನೈಟ್ ಬೆಂಗಳೂರಲ್ಲಿ ಏರ್ ಏಷ್ಯಾ ಫ್ಲೈಟನ್ನು ಹತ್ತಿ ಮಾರ್ನಿಂಗ್ ಅಂದರೆ ಥರ್ಸ್ಡೇ ಮಾರ್ನಿಂಗ್ 6 o'clockಗೆ ಕೌಲಾಲಂಪುರ್ ರೀಚ್ ಆಗ್ತೀವಿ. ಸೊ ಅಲ್ಲಿ ನಾವು ಇಮಿಗ್ರೇಷನ್ ಎಲ್ಲ ಮುಗಿಸಿ ನೆಕ್ಸ್ಟು ಕ್ಯಾಬನ್ನು ಬುಕ್ ಮಾಡಿಕೊಂಡು ಹೋಟೆಲ್ಗೆ ಬಂದು ಲಗೇಜ್ ಎಲ್ಲ ಲಾಬಿಯಲ್ಲಿ ಇಟ್ಟು ಈ ಒಂದು ಪ್ಲೇಸ್ಗೆ ವಿಸಿಟ್ ಆಗ್ತಾ ಇದ್ವಿ. ಇದು ಡೇ 1 ಮತ್ತು ಫಸ್ಟ್ ಸೈಟ್ ಸೀಯಿಂಗು ಈ ಒಂದು ಟೆಂಪಲ್ ನಮ್ಮದು. ಟೆಂಪಲ್ ಆದಮೇಲೆ ಈ ಒಂದು ಕ್ಯಾಂಟೀನ್ಗೆ ವಿಸಿಟ್ ಮಾಡಿ ನಮ್ಮ ಬ್ರಂಚನ್ನು ಮುಗಿಸ್ಕೋತೀವಿ. ಸೊ ಇಲ್ಲಿ ನಿಮಗೆ ವೆಜಿಟೇರಿಯನ್ ಡಿಶಸ್ ಜೊತೆಗೆ ಕೆಲವೊಂದು ಸಲಾಡ್ಸು, ಸ್ವೀಟ್ಸು, ಡೆಸರ್ಟ್ಸು, ಕೆಲವೊಂದು ಡ್ರಿಂಕ್ಸು ಸಹ ಇರುತ್ತೆ. ಎಲ್ಲ ಆರ್ಗ್ಯಾನಿಕ್, ನೀವು ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡದೇ ಇರುವಂಥದ್ದು. ಕೆಲವೊಂದು ಫ್ರೂಟ್ಸು ಸಹ ಇರುತ್ತೆ, ಆರ್ಗ್ಯಾನಿಕ್ ಫಾರ್ಮಲ್ಲಿ ಬೆಳೆದಿರುವಂಥದ್ದು. ಇಲ್ಲಿ ಖಂಡಿತವಾಗ್ಲೂ ಎಲ್ಲ ರೀತಿಯಾದ ಫುಡ್ಡನ್ನು ನೀವು ಎಂಜಾಯ್ ಮಾಡ್ಬೋದು. ಹೆಲ್ತಿ ಆ್ಯಂಡ್ ಆರ್ಗ್ಯಾನಿಕ್ ಫುಡ್ ಅಂತಲೇ ಹೇಳ್ಬೋದು. ಡ್ರ್ಯಾಗನ್ ಫ್ರೂಟ್ ಇಲ್ಲಿ ತುಂಬಾ ಫೇಮಸ್. ಮತ್ತು ಕೆಲವೊಂದಷ್ಟು ಫ್ರೂಟ್ ವೆರೈಟೀಸು ಸಹ ಇತ್ತು, ಸ್ವೀಟ್ಸ್ ವೆರೈಟೀಸು ಸಹ ಇತ್ತು.
ಇಲ್ಲಿ ನೀವು ಕೆಲವೊಂದು ಬೇಕರಿ ಐಟಮ್ಸನ್ನು ಸಹ ನೋಡ್ಬೋದು. ಇದು ಸಹ ಪ್ರಿಸರ್ವೇಟಿವ್ಸ್ ಹಾಕದೆ ಮೈದಾ ಹಾಕದೆ ಮಾಡಿರುವಂಥ ಆರ್ಗ್ಯಾನಿಕ್ ಒಂದು ಬೇಕರಿ ಐಟಮ್ಸ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಕೆಲವೊಂದು ಮೀಲ್ಸನ್ನು ಟ್ರೈ ಮಾಡಿ ಈ ಒಂದು ಸ್ನ್ಯಾಕ್ ಐಟಮ್ಸನ್ನು ಪಾರ್ಸಲು ಸಹ ತೊಗೊಂಡು ಹೋಗ್ಬೋದು. ನಾವಿಲ್ಲಿ ಮೀಲನ್ನು ಅಂದರೆ ಬ್ರಂಚನ್ನು ಟ್ರೈ ಮಾಡಿ ಇಲ್ಲಿಂದ ನೆಕ್ಸ್ಟ್ ಪೆಟ್ರೋನಾಸ್ ಟ್ವಿನ್ ಟವರ್ಸ್ಗೆ ಹೋಗ್ತೀವಿ. ಇಲ್ಲಿಂದ ಪೆಟ್ರೋನಾಸ್ ಟ್ವಿನ್ ಟವರ್ಸ್ ಜಸ್ಟ್ 10 ಮಿನಿಟ್ಸ್ ವಾಕ್, ಒಂದು 750 ಮೀಟರ್ಸ್ ದೂರದಲ್ಲಿದೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಫಸ್ಟ್ ವ್ಯೂ ಆಫ್ ಪೆಟ್ರೋನಾಸ್ ಟ್ವಿನ್ ಟವರ್ಸನ್ನು ತೋರಿಸ್ತೀನಿ. ಫಸ್ಟ್ ಅಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇನ್ನೂ ಬ್ರೇಕ್ಫಾಸ್ಟ್ ನಮ್ದು ಆಗಿರಲಿಲ್ಲ. ಸೊ ಫಸ್ಟ್ ಇಲ್ಲಿ ಬಂದು ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಅಲ್ಲಿ ನೆಕ್ಸ್ಟ್ ವಿಸಿಟನ್ನು ಕೊಡ್ತೀವಿ. ಸೊ ಇಲ್ಲಿ ನನಗೆ ಇಷ್ಟವಾದ ಕೆಲವೊಂದು ಐಟಮ್ಸನ್ನು ಪ್ಲೇಟ್ಗೆ ಹಾಕ್ಕೊಂಡು ಬಂದು ಕೌಂಟರಲ್ಲಿ ಹೋಗಿ ಬಿಲ್ ಮಾಡಿಸ್ಕೊಂಡು ಪೇ ಮಾಡಿ ಇಲ್ಲಿ ಬಂದು ತಿಂತಾ ಇದ್ದೀನಿ. ಐಟಮ್ಸ್ ನಿಮಗೆ ತುಂಬ ಸ್ಪೈಸಿಯಾಗಿ ಏನಿಲ್ಲ, ಮೈಲ್ಡಾಗಿ ಇತ್ತು. ಕೆಲವೊಂದು ಐಟಮ್ಸ್ ತುಂಬಾ ಚೆನ್ನಾಗಿತ್ತು, ಕೆಲವೊಂದು ಐಟಮ್ಸ್ ಸ್ವಲ್ಪ ಮೈಲ್ಡಾಗಿದೆ ಅಂತ ಅನ್ನಿಸ್ತು. ಸೊ ಎಲ್ಲ ಒಟ್ಟಿಗೆ ಹಾಕ್ಕೊಂಬಂದು ಎಲ್ಲ ಮಿಕ್ಸ್ ಆಗೋಗಿತ್ತು. ಬಟ್ ಕೆಲವೊಂದು ಐಟಮ್ಸ್ ಖಂಡಿತವಾಗ್ಲೂ ಚೆನ್ನಾಗಿದೆ. ಇದು ಆರ್ಗ್ಯಾನಿಕ್ ಟೀ ಅಂತ ಕೊಟ್ಟರು. ಇದು ಫ್ರೀ ಅಲ್ಲಿ ಇಟ್ಟಿರ್ತಾರೆ, ನಾವೇ ಹೋಗಿ ತೊಗೊಂಡು ಕುಡಿಬೋದು. ಸೊ ಪ್ಯೂರ್ ವೆಜಿಟೇರಿಯನ್ ಆದ್ದರಿಂದ ನೀವೆಲ್ಲ ಐಟಮ್ಸನ್ನು ಈಸಿಯಾಗಿ ಹೋಗಿ ತಿಂದು ಅಲ್ಲೇ ಬಿಲ್ ಕಟ್ಟಿ ಬರ್ಬೋದು. ಬಜೆಟಲ್ಲಿ ಒಳ್ಳೆ ವೆಜಿಟೇರಿಯನ್ ಮೀಲ್ಸ್ ನಿಮಗೆ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ ವರ್ಲ್ಡ್ ಫೇಮಸ್ ಪೆಟ್ರೋನಾಸ್ ಟ್ವಿನ್ ಟವರ್ಸ್ಗೆ ಬಂದ್ವಿ. ಜಸ್ಟ್ 750 ಮೀಟರ್ಸ್ ದೂರದಲ್ಲೇ ಇದೆ. ಸೂರ್ಯ KLCC ಮಾಲ್ಗೆ ಬಂದರೆ ಅಲ್ಲಿ ಬ್ಯಾಕ್ ಸೈಡ್ ಇರೋದೇ ನಮಗೆ ವರ್ಲ್ಡ್ ಫೇಮಸ್ ಟ್ವಿನ್ ಟವರ್ಸ್, ಪೆಟ್ರೋನಾಸ್ ಟ್ವಿನ್ ಟವರ್ಸ್. ಇದು ಅಲ್ಲಿನ ಪಿಲ್ಲರ್ಸ್ ನೋಡ್ಬೋದು, ಕಂಪ್ಲೀಟ್ ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿರುವಂಥದ್ದು. ಎಷ್ಟು ಹ್ಯೂಜ್ ಆಗಿದೆ ಪಿಲ್ಲರ್ಸ್ ಅನ್ನೋದು. ಸೊ ಇದೊಂದು ಜೈಜಾಂಟಿಕ್ ಟ್ವಿನ್ ಟವರ್, ವರ್ಲ್ಡ್ ಫೇಮಸ್. ವ್ಯೂವನ್ನು ನೋಡಿ ನಿಜವಾಗ್ಲೂ ಮೆಸ್ಮರೈಸಿಂಗ್ ಅಂತ ಅನ್ನಿಸ್ತು. ಈ ಒಂದು ವ್ಯೂ ನೋಡೋದಕ್ಕೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಾವು ಮಲೇಷ್ಯಾನೇ ಪ್ಲ್ಯಾನ್ ಮಾಡಿದ್ದು. ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ತುಂಬ ದಿನಗಳ ಕನಸು. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಕೌಲಾಲಂಪುರ್ ಮಲೇಷ್ಯಾಗೆ ನಾವು ಪ್ಲ್ಯಾನ್ ಮಾಡಿದ್ದು. ಇದು ಟ್ವಿನ್ ಟವರ್ಸ್ ಮುಂದೆ ಒಂದು ಚಿಕ್ಕ ವಾಟರ್ ಫೌಂಟೇನ್ ಸಹ ಇದೆ. ಪ್ಲೇಸ್ ಮಾತ್ರ ತುಂಬ ಅಮೇಝಿಂಗ್ ಆಗಿದೆ. ನಾವು ಹೋದಂಥ ಟೈಮ್ ಆಲ್ಮೋಸ್ಟ್ 12-12:30 ಆಗಿತ್ತು. ತುಂಬಾ ರಣಬಿಸಿಲಿತ್ತು. ಫೋಟೋಸ್ ತಕ್ಕೊಳ್ಳೋದಕ್ಕೂ ಸ್ವಲ್ಪ ಹಾಟ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ಆ ವ್ಯೂವನ್ನು ಎಂಜಾಯ್ ಮಾಡ್ತಾ ಕೆಲವು ಹೊತ್ತು ಇಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ನೀವು ಯಾವ ಆ್ಯಂಗಲಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೂ ಸಹ ಬ್ಯಾಕ್ ಸೈಡ್ ವ್ಯೂ ಅಂದರೆ ಟ್ವಿನ್ ಟವರ್ಸ್ ಚೆನ್ನಾಗೇ ಬರುತ್ತೆ. ಅಷ್ಟು ಹ್ಯೂಜ್ ಆಗಿದೆ ಟ್ವಿನ್ ಟವರ್. ನೀವು ಮುಂದೆ ಟ್ವಿನ್ ಟವರ್ ಮಧ್ಯ ನಿಂತ್ಕೊಂಡ್ರು ಸರಿ, ಸೈಡಲ್ಲಿ ನಿಂತ್ಕೊಂಡ್ರು ಸರಿ, ಎಲ್ಲಿ ನಿಂತ್ಕೊಂಡ್ರು ಆ ಒಂದು ಬ್ಯಾಕ್ ವ್ಯೂ ಟ್ವಿನ್ ಟವರ್ದು ಸೂಪರಾಗಿ ಬರುತ್ತೆ. ಸೊ ಟ್ವಿನ್ ಟವರ್ ಬಿಲ್ಡಿಂಗ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಸಿಗುವಂಥದ್ದು ಪೆಟ್ರೋನಾಸ್ ಕಾರ್. ಈ ಒಂದು ಪೆಟ್ರೋನಾಸ್ ಕಾರಿಂದಲೇ ಈ ಬಿಲ್ಡಿಂಗ್ಗೆ ಈ ಹೆಸರು ಬಂದಿರಬಹುದು ಅಂತ ಅನಿಸುತ್ತೆ. ನಾಟ್ ಶ್ಯೂರ್, ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡ್ ಟ್ವಿನ್ ಟವರ್ ಒಂದು ಬ್ರಿಡ್ಜನ್ನು ಹತ್ತಲಿಕ್ಕೆ ಒಂದು ಸ್ಟೆಪ್ಸ್ ಅನ್ನೋದು ಸಿಗುತ್ತೆ. ಟಿಕೆಟ್ಸನ್ನು 1 ಡೇ ಬಿಫೋರ್ ಬುಕ್ ಮಾಡಿಕೊಂಡು ನೀವು ಟ್ವಿನ್ ಟವರ್ ಮೇಲೆ ಆ ಬ್ರಿಡ್ಜಲ್ಲಿ ಹೋಗಿ ನೀವು ಸಿಟಿ ವ್ಯೂವನ್ನು ಸಹ ನೋಡ್ಬೋದು. ಸೊ ಮಧ್ಯ ಕಾಣ್ತಿರುವಂಥ ಬ್ರಿಡ್ಜ್ಗೆ ಟಿಕೆಟ್ಸನ್ನು ತೊಗೊಂಡ್ರೆ ಅಲ್ಲೋ ಮಾಡ್ತಾರೆ. 1 ಡೇ ಬಿಫೋರ್ ನೀವು ಟಿಕೆಟ್ಸನ್ನು ಬುಕ್ ಮಾಡ್ಕೊಂಡಿರಬೇಕು. ನಾವಿಲ್ಲಿ ಯಾವುದೇ ಟಿಕೆಟ್ಸನ್ನು ಬುಕ್ ಮಾಡ್ಕೊಳ್ಳಿಲ್ಲ. ಪೆಟ್ರೋನಾಸ್ ಟ್ವಿನ್ ಟವರ್ ಒಳಗಡೆ ಅಂದರೆ ಆ ಬ್ರಿಡ್ಜಲ್ಲಿ ಹೋಗಿ ವ್ಯೂ ಮಾಡೋದಕ್ಕೆ. ನಾವು KL ಟವರಲ್ಲಿ ಆಲ್ರೆಡಿ ಬುಕ್ ಮಾಡಿದ್ವಿ. ಅದಕ್ಕೂ ಇದಕ್ಕೂ ಏನಷ್ಟು ಡಿಫ್ರೆನ್ಸ್ ಇಲ್ಲ ವ್ಯೂ ಅನ್ನೋದು. ಸೊ ಅಲ್ಲಿ ಹೋಗಿ ನಾವೊಂದು ಕೌಲಾಲಂಪುರ್ ಸಿಟಿ ವ್ಯೂವನ್ನು ನೋಡ್ತೀವಿ. ಇಲ್ಲಿ ಜಸ್ಟ್ ಆ ಒಂದು ಬಿಲ್ಡಿಂಗ್ ವ್ಯೂ, ಜೈಜಾಂಟಿಕ್ ವ್ಯೂವನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಒಂದು ಐಕಾನಿಕ್ ಪೆಟ್ರೋನಾಸ್ ಟ್ವಿನ್ ಟವರ್ಸ್ 88 ಸ್ಟೋರಿ ಸ್ಕೈ ಸ್ಕ್ಯಾಪರ್ ಇನ್ ಕೌಲಾಲಂಪುರ್ ಮಲೇಷಿಯಾ. ಈ ಬಿಲ್ಡಿಂಗಲ್ಲಿ ಟೋಟಲ್ 88 ಫ್ಲೋರ್ಸ್ ಇದೆ. 451.9 ಮೀಟರ್ಸ್ ಟಾಲ್. 41st and 42nd ಫ್ಲೋರಲ್ಲಿ ಸ್ಕೈ ಬ್ರಿಡ್ಜ್ ಅನ್ನೋದಿದೆ. ಅಲ್ಲಿ ನೀವು ಟಿಕೆಟನ್ನು ಪರ್ಚೇಸ್ ಮಾಡಿದ್ರೆ ವ್ಯೂಸನ್ನು ನೋಡ್ಬೋದು. 86th ಫ್ಲೋರಲ್ಲಿ ಅಬ್ಸರ್ವೇಷನ್ ಡೆಕ್ ಇದೆ. ಅಲ್ಲಿಗೂ ಸಹ ಟಿಕೆಟ್ ಪರ್ಚೇಸ್ ಮಾಡಿಕೊಂಡ್ರೆ ಸೆಕೆಂಡ್ ವ್ಯೂ ಅಂದರೆ ಪ್ಯಾನೋರಮಿಕ್ ಸಿಟಿ ವ್ಯೂವನ್ನು ನೋಡೋದಕ್ಕೆ ಅಲ್ಲೂ ಸಹ ಹೋಗ್ಬೋದು. 1998ಇಂದ 2004ವರೆಗೂ ಇದು ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತು. ನೆಕ್ಸ್ಟ್ ಬುರ್ಜ್ ಖಲೀಫಾ ಬಂದಮೇಲೆ ಇದು ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಆಯಿತು. ಬಟ್ ಸ್ಟಿಲ್ ಟಾಲೆಸ್ಟ್ ಟ್ವಿನ್ ಟವರ್ ಈಸ್ ಪೆಟ್ರೋನಾಸ್. ಸೊ ಇಲ್ಲೊಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಮತ್ತೆ ಕ್ಯಾಬನ್ನು ಮಾಡಿಕೊಂಡು ರಿಟರ್ನ್ ಹೋಟೆಲ್ಗೆ ಬಂದು ಚೆಕ್ ಇನ್ ಆಗಿ ಸ್ವಲ್ಪ ರೆಸ್ಟನ್ನು ಮಾಡಿ ಈವ್ನಿಂಗ್ KL ಟವರ್ಗೆ ಹೋಗ್ತೀವಿ. ಆ ವಿಡಿಯೋನೂ ಬರುತ್ತೆ, ಮಿಸ್ ಮಾಡದೆ ನೋಡಿ.